ನಮಸ್ಕಾರ. ಮುಖ್ಯಾಂಶಗಳು. ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ನಾಳೆ ಪ್ರಮಾಣ ವಚನ. ಮಿತ್ರ ಪಕ್ಷಗಳ ಸಭೆ ನಂತರ ಉಪಮುಖ್ಯಮಂತ್ರಿ ಕುರಿತು ನಿರ್ಧಾರ. ರಾಜನಾಥ್ ಸಿಂಗ್. ನೆರೆ ಹಾವಳಿ ಪರಿಹಾರಕ್ಕೆ ಕೇಂದ್ರದಿಂದ 577 ಕೋಟಿ ರೂಪಾಯಿ ಬಿಡುಗಡೆ. ಮತ್ತಷ್ಟು ಪರಿಹಾರ ಲಭಿಸುವ ವಿಶ್ವಾಸ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ರಾಜಧಾನಿ ದೆಹಲಿಯಲ್ಲಿ ಹೆಚ್ಚುತ್ತಿರುವ ಕೋವಿಡ್-19 ಪರಿಸ್ಥಿತಿ ಕುರಿತು ಸಮಾಲೋಚನೆ. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆ. ಮನೆ ಮನೆಯಲ್ಲಿ ಲಕ್ಷ್ಮೀ ಪೂಜೆಯ ಸಂಭ್ರಮ. ವಾರ್ತೆಗಳ ವಿವರ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ನಡೆದ ಎನ್ಡಿಎ ಮಿತ್ರಕೂಟದ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಜ್ಯ ಚುನಾವಣಾ ಉಸ್ತುವಾರಿ ದೇವೇಂದ್ರ ಫಡ್ನವೀಸ್ ಪಾಲ್ಗೊಂಡಿದ್ದರು. ಎನ್ಡಿಎ ನಾಯಕರನ್ನಾಗಿ ನಿತೀಶ್ ಕುಮಾರ್ ಹೆಸರನ್ನು ರಾಜನಾಥ್ ಸಿಂಗ್ ಸಭೆಯಲ್ಲಿ ಘೋಷಿಸಿದರು. ಸಭೆಯ ನಂತರ ನಿತೀಶ್ ಕುಮಾರ್ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚಿಸುವ ಹಕ್ಕನ್ನು ಮಂಡಿಸಿದರು. ಜೆಡಿಯು ಹಿರಿಯ ನಾಯಕ ನಿತೀಶ್ ಕುಮಾರ್ ನಾಳೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಹಲವು ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಎನ್ಡಿಎ ಸಭೆಯಲ್ಲಿ ವೀಕ್ಷಕರಾಗಿ ಪಾಲ್ಗೊಂಡಿದ್ದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಿಹಾರದ ಎನ್ಡಿಎ ನಾಯಕರನ್ನಾಗಿ ನಿತೀಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪ್ರಕಟಿಸಿದ್ದಾರೆ. ಉಪಮುಖ್ಯಮಂತ್ರಿ ವಿಷಯವನ್ನು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಎನ್ಡಿಎ ಮಿತ್ರಪಕ್ಷಗಳಾದ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಅಧ್ಯಕ್ಷ ಜಿತಿನ್ ರಾಮ್ ಮಾಂಝಿ, ವಿಕಾಸ್ಶೀಲ್ ಇನ್ಸಾನ್ ಪಕ್ಷದ ಮುಖೇಶ್ ಸಹನಿ ಸಹ ಸಭೆಯಲ್ಲಿ ಭಾಗವಹಿಸಿದರು. ಇದಕ್ಕೂ ಮುನ್ನ ಎನ್ಡಿಎ ಮೈತ್ರಿಕೂಟ ಪಕ್ಷಗಳಾದ ಬಿಜೆಪಿ, ಜೆಡಿಯು, ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಹಾಗೂ ವಿಕಾಸಶೀಲ್ ಇನ್ಸಾನ್ ಪಕ್ಷದ ಶಾಸಕಾಂಗ ಸಭೆಗಳಲ್ಲಿ ಹೊಸ ಸರ್ಕಾರ ರಚನೆ ಕುರಿತು ಸಮಾಲೋಚನೆ ನಡೆಸಿದವು. ಬಿಹಾರದಲ್ಲಿ ಇತ್ತೀಚೆಗೆ 3 ಹಂತಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ 125 ಸ್ಥಾನಗಳಲ್ಲಿ ಜಯ ಗಳಿಸುವ ಮೂಲಕ ಬಹುಮತ ಪಡೆದುಕೊಂಡಿದ್ದು, ಒಬ್ಬ ಪಕ್ಷೇತರ ಸದಸ್ಯ ಸುಮಿತ್ ಸಿಂಗ್ ಎನ್ಡಿಎ ಮೈತ್ರಿಕೂಟವನ್ನು ಬೆಂಬಲಿಸಿದ್ದಾರೆ. ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ನಾಳೆ ಪ್ರಮಾಣ ವಚನ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ಪರಿಹಾರ ಎನ್ಡಿಆರ್ಎಫ್ ಅಡಿ ಮೊದಲ ಕಂತಾಗಿ 577 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವರ್ಷ ರಾಜ್ಯದಲ್ಲಿ ನೆರೆ ಹಾವಳಿಯಿಂದ 13 ಜಿಲ್ಲೆಗಳ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೇಂದ್ರ ಸರ್ಕಾರ ಮೊದಲ ಕಂತಿನ ಹಣ ಬಿಡುಗಡೆ ಮಾಡಿದ್ದು, ಕೇಂದ್ರ ಸರ್ಕಾರಕ್ಕೆ ರಾಜ್ಯದಲ್ಲಿನ ನೆರೆ ಹಾವಳಿ ಪರಿಸ್ಥಿತಿ ಕುರಿತು ಈಗಾಗಲೇ ಮನವರಿಕೆ ಮಾಡಿಕೊಡಲಾಗಿದೆ. ಹೆಚ್ಚಿನ ಪರಿಹಾರಕ್ಕಾಗಿ ಮತ್ತೊಮ್ಮೆ ಮನವಿ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪರಿಹಾರ ನೀಡುವ ನಿರೀಕ್ಷೆಯಿದೆ ಎಂದು ಮುಖ್ಯಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಉದ್ಭವವಾಗಿರುವ ಕೋವಿಡ್-19 ಪರಿಸ್ಥಿತಿ ಕುರಿತು ಸಮನ್ವಯ ಸಮಿತಿಯ ಸಭೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್, ದೆಹಲಿ ಉಪರಾಜ್ಯಪಾಲ ಅನಿಲ್ ಬೈಜಾಲ್, ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್, ನೀತಿ ಆಯೋಗದ ಸದಸ್ಯ ವಿಕೆ ಪಾಲ್, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕರು, ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಇನ್ನಿತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ದೆಹಲಿಯಲ್ಲಿ ನಿನ್ನೆ 7,340 ಹೊಸ ಸೋಂಕು ಪ್ರಕರಣಗಳು ವರದಿಯಾಗಿರುವುದರಿಂದ ಒಟ್ಟು ಪ್ರಕರಣಗಳ ಸಂಖ್ಯೆ 4,82,000ಕ್ಕೆ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ನಿಗ್ರಹಿಸಲು ಕೈಗೊಳ್ಳಬೇಕಾಗಿರುವ ಕ್ರಮಗಳ ಕುರಿತಂತೆ ಸರ್ಕಾರ ಈ ಸಭೆ ಆಯೋಜಿಸಿದೆ. और राष्ट्रीय राजधानी दिल्ली की बात करें तो यहाँ कोरोना
ಕೇಂದ್ರದ 2021-22ನೇ ಸಾಲಿನ ಆಯವ್ಯಯ ಸಿದ್ಧತೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕ್ರಿಯೆ ಆರಂಭಿಸಿದೆ. ವಿವಿಧ ವರ್ಗಗಳು, ವಲಯಗಳು, ಜನಸಾಮಾನ್ಯರಿಂದ ಸಲಹೆ, ಪ್ರಸ್ತಾವನೆಗಳನ್ನು ಆಹ್ವಾನಿಸಿದೆ. ಮುಂದಿನ ಸಾಲಿನ ಬಜೆಟ್ನಲ್ಲಿ ಸೇರಿಸಬೇಕಾದ ಅಂಶಗಳು, ಕಾರ್ಯಕ್ರಮಗಳನ್ನು mygov.in ಪೋರ್ಟಲ್ನಲ್ಲಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಇಂದು ವಿಶೇಷವಾಗಿ ಆನ್ಲೈನ್ ಮೂಲಕ ನೇರ ಪ್ರಸಾರ ಆಯೋಜಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯವ್ಯಯಕ್ಕೆ ತನ್ನದೇ ಆದ ಮಹತ್ವವಿದ್ದು, ಸಂಬಂಧಪಟ್ಟವರು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಇಂತಹ ಕ್ರಮಗಳಿಂದ ನಾಗರಿಕರ ನಿರೀಕ್ಷೆಗಳನ್ನು ಸಾಕಾರಗೊಳಿಸಬಹುದು ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಸಲಹೆ ಹಾಗೂ ಪ್ರಸ್ತಾವನೆಗಳನ್ನು ಸಲ್ಲಿಸಲು ಈ ತಿಂಗಳ 30ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಿರುವ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸುವ ಪ್ರಕ್ರಿಯೆ ಮುಂದುವರೆದಿದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಂದ ಭತ್ತ ಖರೀದಿ ಸುಗಮವಾಗಿ ನಡೆದಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕಳೆದ ವರ್ಷ 226 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿ ಮಾಡಲಾಗಿತ್ತು. ಈ ಬಾರಿ 278 ಲಕ್ಷ ಮೆಟ್ರಿಕ್ ಟನ್ಗೆ ಹೆಚ್ಚಳವಾಗಿದೆ. ಈ ಮೂಲಕ ಶೇಕಡಾ 22.89ರಷ್ಟು ಹೆಚ್ಚು ಭತ್ತ ಖರೀದಿ ಮಾಡಲಾಗಿದೆ. 45 ಲಕ್ಷ ಮೆಟ್ರಿಕ್ ಟನ್ ಬೇಳೆಕಾಳು ಖರೀದಿಗೆ ಅನುಮೋದನೆ ನೀಡಲಾಗಿದ್ದು, ವಿವಿಧ ನೋಡಲ್ ಏಜೆನ್ಸಿಗಳ ಮೂಲಕ ಖರೀದಿ ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿದೆ. ಕರ್ನಾಟಕ ಮತ್ತು ತಮಿಳುನಾಡಿನ 3,691 ರೈತರಿಂದ 299 ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿ ಮಾಡಲಾಗಿದೆ. ಉದ್ದಿನಕಾಳಿನ ಬೆಲೆ ಹಲವು ರಾಜ್ಯಗಳಲ್ಲಿ ಬೆಂಬಲ ಬೆಲೆಗಿಂತ ಹೆಚ್ಚಾಗಿದ್ದು, ಈ ಹಿನ್ನೆಲೆಯಲ್ಲಿ ಖರೀದಿ ಪ್ರಕ್ರಿಯೆಯಲ್ಲಿ ಪ್ರಗತಿಯಾಗಿಲ್ಲ ಎಂದು ವರದಿಯಾಗಿದೆ. ಜೈನಾಚಾರ್ಯ ವಿಜಯವಲ್ಲಭ ಸುರೇಶ್ವರಜಿ ಮಹಾರಾಜ್ ಅವರ 151ನೇ ಜಯಂತಿಯ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ನಾಳೆ ಅಪರಾಹ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜಸ್ಥಾನದ ಪಲಿ ಜಿಲ್ಲೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅವರು ಶಾಂತಿ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ. ವಿಜಯವಲ್ಲಭ ಮಹಾರಾಜ್ ಅವರು ಜನಸಾಮಾನ್ಯರ ಕಲ್ಯಾಣ, ಶಿಕ್ಷಣ, ಸಾಮಾಜಿಕ ದುಷ್ಕೃತ್ಯಗಳ ನಿರ್ಮೂಲನೆಗಾಗಿ ನಿರಂತರ ಕೆಲಸ ಮಾಡಿದ್ದರು. ಅವರು ಕವನ, ಪ್ರಬಂಧಗಳು, ಭಕ್ತಿಗೀತೆಯಂತಹ ಸಾಹಿತ್ಯ ರಚನೆಯಲ್ಲೂ ಸಹ ತೊಡಗಿದ್ದರು. ಸ್ವಾತಂತ್ರ್ಯ ಚಳುವಳಿ ಮತ್ತು ಸ್ವದೇಶಿ ಆಂದೋಲನಕ್ಕೆ ಅವರು ಬೆಂಬಲ ನೀಡಿದರು. ಶಿಕ್ಷಣ ಕ್ಷೇತ್ರದಲ್ಲೂ ಸಹ ತಮ್ಮದೇ ಆದ ಛಾಪು ಮೂಡಿಸಿದರು. ಅವರ ಸ್ಮರಣಾರ್ಥ ನಿರ್ಮಿಸಿರುವ 151 ಇಂಚು ಎತ್ತರದ ಅಷ್ಟಲೋಹಗಳನ್ನು ಬಳಸಿದ ಪ್ರತಿಮೆಯನ್ನು ಪ್ರಧಾನಿ ಅವರು ಅನಾವರಣ ಮಾಡಲಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 1,565 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, 2,363 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಈವರೆಗೆ ಒಟ್ಟು 8,22,953 ಜನ ಗುಣಮುಖರಾಗಿದ್ದಾರೆ. ಇಂದು 99,606 ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿದ್ದು, ಅದರಲ್ಲಿ 88,531 ಆರ್ಟಿಪಿಎಸ್ ಪರೀಕ್ಷೆ ಮಾಡಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ. ಸುಧಾಕರ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಕಳೆದ 5 ವಾರಗಳಿಂದ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 41,100 ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 88,14,579ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಒಟ್ಟು 81,63,572 ಸೋಂಕಿತರು ಗುಣಮುಖರಾಗಿದ್ದು, ಚೇತರಿಕೆ ಪ್ರಮಾಣ ಶೇಕಡಾ 93.09ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 447 ಮಂದಿ ಮೃತಪಟ್ಟಿದ್ದು, ಒಟ್ಟು 1,29,188 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡಾ 1.47ಕ್ಕೆ ತಗ್ಗಿದೆ. 4,80,719 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 5.48ಕ್ಕೆ ಇಳಿಕೆಯಾಗಿದೆ. ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ಸ್ಥಗಿತಗೊಳಿಸಲಾಗಿದ್ದ ಅಂತಾರಾಜ್ಯ ಬಸ್ ಸೇವೆ ಇದೀಗ ಪುನರಾರಂಭಗೊಂಡಿದೆ. ಗೋವಾ, ಆಂಧ್ರಪ್ರದೇಶ, ಕೇರಳ ರಾಜ್ಯಗಳಿಗೆ ಬಸ್ ಸೌಲಭ್ಯ ಕಲ್ಪಿಸಿದ್ದು, ಇದೀಗ ರಾಜ್ಯದ ಗಡಿನಾಡು ಚಾಮರಾಜನಗರ ಮತ್ತು ತಮಿಳುನಾಡು ನಡುವೆ ಬಸ್ ಸೌಲಭ್ಯ ಆರಂಭಗೊಂಡಿದೆ. ಕಳೆದ 1 ವಾರದಿಂದ ಈ ಮಾರ್ಗವಾಗಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸುಗಮವಾಗಿ ನಡೆಯುತ್ತಿದೆ. ಚಾಮರಾಜನಗರ ಡಿಪೋದಿಂದ ಪ್ರತಿನಿತ್ಯ ತಮಿಳುನಾಡಿಗೆ 40ಕ್ಕೂ ಹೆಚ್ಚು ಬಸ್ಗಳು ಸಂಚರಿಸುತ್ತಿದ್ದು, ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಹಾಗೂ ಮತ್ತಿತರ ಪ್ರಯಾಣಿಕರಲ್ಲಿ ಈ ಬೆಳವಣಿಗೆ ಸಂತಸ ಮೂಡಿಸಿದೆ.
ಸೊ ನಂತರ ಸುಮಾರು ಒಂದು 7 ತಿಂಗಳ ಟಿಡಿ ನ್ಯೂಸ್ನೊಂದಿಗೆ ಚಾಮರಾಜನಗರ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಿ ಶ್ರೀನಿವಾಸ್. 2 ರಾಜ್ಯ ಸರ್ಕಾರಗಳ ಸಮ್ಮತಿ ಮೇರೆಗೆ ಬಸ್ ಸಂಚಾರವನ್ನು ಪುನರಾರಂಭಿಸಿದ್ದು, ಕೋವಿಡ್ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಗತ್ಯವಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಆಗ್ತಾ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಮಗೆ ಫಸ್ಟ್ ನಮಗೆ ಈ 16 ಅಂತ ನಮಗೆ ಪರ್ಮಿಷನ್ ಸಿಕ್ಕಿತ್ತು. ಸೊ ನಮ್ಮದು KSRTC ಇಂದ ತಮಿಳುನಾಡಿಗೆ ಸದ್ಯಕ್ಕೆ 40 ಗಾಡಿಗಳು ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು 40 ಗಾಡಿಯಿಂದ ಏನಿಲ್ಲ ಅಂದ್ರೆ ನಮಗೆ ಒಂದು 8 ರಿಂದ 9 ಲಕ್ಷ ರೆವಿನ್ಯೂ ಬರ್ತಾ ಇದೆ ಡೈಲಿ. ಸೊ ಇದು ಸಹ ಇನ್ನು ಮುಂದೆ ಹೊರೆಯುವಂಥ ಒಂದು ಎಲ್ಲ ಸೂಚನೆಗಳು ಇದೆ. ಸೊ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ತಮಿಳುನಾಡಿಗೆ ಹೋಗಬೇಕಾಗಿತ್ತು, ಬಸ್ಗಳಿಲ್ಲದೆ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ದರಿಂದ ಪ್ರಯಾಣಕ್ಕೆ ತೊಂದರೆಯಾಗುತ್ತಿದೆ. ತಮಿಳುನಾಡು ಸರ್ಕಾರ ಇಬ್ಬರು ಒಪ್ಪಂದದಿಂದ ಗಾಡಿಗಳು ಬಿಟ್ಟಿದ್ದಾರೆ. ನಮಗೆ ಬಹಳ ಅನುಕೂಲವಾಗಿದೆ. ಮತ್ತೆ ಮಾಸ್ಕ್ ಹಾಕೋಕೆ ಹೇಳಿದ್ದಾರೆ, ಮತ್ತೆ ಸ್ಯಾನಿಟೈಸರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ನಾವು ಇದರಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಮತ್ತೋರ್ವ ಪ್ರಯಾಣಿಕರಾದ ದೇವಾನಿ, ತಮಿಳುನಾಡಿಗೆ ಬಸ್ ಸಂಚಾರ ಆರಂಭಿಸಿರುವುದು ಖುಷಿ ಕೊಟ್ಟಿದೆ. ಇದಕ್ಕಾಗಿ 2 ಸರ್ಕಾರಕ್ಕೆ ಅಭಿನಂದನೆಗಳು ಎಂದರು. பஸ் போக்குவரத்து எப்பவுமே தொடர்ந்து இருந்தா ரொம்ப ரொம்ப தேங்க்ஸ். எல்லாத்துக்கும் ஹெல்ப்ஃபுல்லா இருக்குது. ಚಾಲಕ ಕಮಲಾಕ್ಷರಿ, ಬಸ್ ಹತ್ತುವ ಮೊದಲು ಇಡೀ ಬಸ್ ಅನ್ನು ಸ್ಯಾನಿಟೈಸ್ ಮಾಡಲಾಗುತ್ತದೆ. ಪ್ರಯಾಣಿಕರ ಕರ ಶುಚಿತ್ವಕ್ಕೂ ಆದ್ಯತೆ ನೀಡಲಾಗಿದೆ. ದೈಹಿಕ ಉಷ್ಣಾಂಶವನ್ನು ಕೂಡ ಪರೀಕ್ಷಿಸಲಾಗುತ್ತದೆ ಎಂದರು. ಬಸ್ ಟ್ರಿಪ್ ಹೋದ ತಕ್ಷಣ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡ್ತೀವಿ ಬಸ್ಸಿಗೆ ದೀಪಕ್ ಹೋಗಿ. ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಲಕ್ಷ್ಮೀ ಪೂಜೆ ನಡೆಯುತ್ತಿದೆ. ದೇಶದ ವಿವಿಧ ಭಾಗಗಳಲ್ಲಿ ಗೋವರ್ಧನ ಪೂಜೆಯನ್ನು ಸಹ ಸಲ್ಲಿಸಲಾಗುತ್ತಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ಬೃಂದಾವನದಲ್ಲೂ ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ಗೋವರ್ಧನ ಪೂಜೆ ನೆರವೇರುತ್ತಿದೆ. ದೇಶ ವಿದೇಶಗಳಿಂದ ಆಗಮಿಸಿರುವ ಭಕ್ತಾದಿಗಳು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಕೋವಿಡ್-19 ಸೋಂಕು ನಿಯಂತ್ರಣ ಹಿನ್ನೆಲೆಯಲ್ಲಿ ಸರಳವಾಗಿ ಹಬ್ಬ ಆಚರಿಸಲಾಗುತ್ತಿದೆ. ಚಿತ್ರಕೂಟದಲ್ಲಿ ಜಾನಪದ ನೃತ್ಯ ಆಯೋಜಿಸಲಾಗಿದೆ. ಲಖನೌದಲ್ಲಿ ವರ್ಣರಂಜಿತ ಗಾಳಿಪಟ ಉತ್ಸವ ನಡೆಯಲಿದೆ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಸುರಕ್ಷಿತವಾಗಿ ಆಚರಿಸುವಂತೆ ಮೈಸೂರಿನ ತಜ್ಞ ವೈದ್ಯರು ಸಲಹೆ ನೀಡಿದ್ದಾರೆ. ಪಟಾಕಿಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಪೋಷಕರಿಗೆ ಸಲಹೆ ಸೂಚನೆ ಕೊಟ್ಟಿರುವ ವೈದ್ಯರು ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಹಸಿರು ಪಟಾಕಿಗೆ ಹೆಚ್ಚು ಒತ್ತು ನೀಡುವಂತೆ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಎಂ ಪುಷ್ಪಾವತಿ, ಪಟಾಕಿ ಸಿಡಿಸುವುದರಿಂದ 124 ರಿಂದ 140ಕ್ಕೂ ಹೆಚ್ಚು ತರಂಗಾಂತರ ಶಬ್ದ ಹೊರಬರುತ್ತದೆ. ಇದರಿಂದ ತಾತ್ಕಾಲಿಕವಾಗಿ ಶ್ರವಣ ಅಂಧತ್ವ ಹೊಂದುವ ಸಾಧ್ಯತೆಗಳಿವೆ. ಪೋಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಕಿವಿಗೆ ಒಂದು ದೊಡ್ಡ ಅಪಾಯ ಕಾದಿದೆ. ಯಾವ ರೀತಿ ಅಪಾಯ ಅಂತ ಹೇಳಿದರೆ, ಅದು ಒಂದು ಟೆಂಪ್ರರಿಯಾಗಿ ಕಿವುಡುತನ ಬರಬಹುದು ಅಥವಾ ಶಾಶ್ವತವಾಗಿ ಒಂದು ಕಿವುಡುತನ ಬರಬಹುದು. ಶಾಶ್ವತವಾಗಿ ಕಿವುಡುತನ ಬಂದರೆ ಅದು ನರ್ವ್ ಡ್ಯಾಮೇಜ್ ಆದರೆ ಅದನ್ನು ಮತ್ತೆ ನಾವು ನಾರ್ಮಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಿವಿಗೆ ಮೆಷಿನ್ ಹಾಕೋಬೇಕಾಗತ್ತೆ. ಆದ್ದರಿಂದ ಈ ದೀಪಾವಳಿನ ಸಂಭ್ರಮವನ್ನು ಆಚರಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನೀವು ಪಟಾಕಿಯಿಂದ ದೂರ ಇರಿ. ದೂರ ಇದ್ದಷ್ಟು ನಮಗೆ ಪರಿಸರಕ್ಕೂ ಒಳ್ಳೆಯದು ಹಾಗೂ ನಮ್ಮ ಕಿವಿಗೂ ಸಹ ಕ್ಷೇಮ. ಪಟಾಕಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿರಿಯ ವೈದ್ಯ ಡಾಕ್ಟರ್ ಡಿಎನ್ ಪ್ರಕಾಶ್, ಪಟಾಕಿಯ ಕಪ್ಪು ಕಿಡಿ ಕಣ್ಣಿಗೆ ತಾಗಿದರೆ ಶಾಶ್ವತವಾಗಿ ಅಂಧತ್ವ ಹೊಂದುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಹೊಗೆ ರಹಿತ ಹಾಗೂ ಶಬ್ದ ರಹಿತ ಪಟಾಕಿಗಳಿಗೆ ಹೆಚ್ಚು ಒತ್ತು ನೀಡಿ ಶಬ್ದ ಮಾಲಿನ್ಯ ತಡೆಗಟ್ಟುವಂತೆ ಸಲಹೆ ನೀಡಿದ್ದಾರೆ. ಕಣ್ಣಿಗೆ ಬಿದ್ದರೆ ಅದರಿಂದ ಕೂಡ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪೋಷಕರು ಮಕ್ಕಳೊಂದಿಗೆ ಜೊತೆಗೆ ಇದ್ದು ಈ ಪಟಾಕಿ ಹಚ್ಚುವ ಟೈಮಲ್ಲಿ ಆದಷ್ಟು ದೂರದಿಂದ ಪಟಾಕಿಗಳನ್ನ ಹಚ್ಚೋ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ಕೆಲವು ಸಮಯ ಪ್ರೊಟೆಕ್ಟಿವ್ ಗ್ಲಾಸ್ ಸಿಗುತ್ತೆ, ಝೀರೋ ಪ್ರೊಟೆಕ್ಟಿವ್ ಗ್ಲಾಸ್ಗಳು, 0 ಗ್ಲಾಸ್ಗಳು, ಅದನ್ನು ಹಾಕ್ಕೊಂಡು ಪಟಾಕಿ ಹೊಡೆದ್ರೂ ತೊಂದರೆ ಆಗೋದು ತಪ್ಪುತ್ತೆ. 80-90 ಸಾವಿರ ಎಲ್ ಲಕ್ಷ್ಮೀನಾರಾಯಣ, ಕೆಮಿಕಲ್ ಯುಕ್ತ ಹೊಗೆ ಮನುಷ್ಯನ ದೇಹ ಸೇರಿದರೆ ಶ್ವಾಸಕೋಶ, ಮೆದುಳು, ಚರ್ಮ, ಹೃದಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದರು. ಪಟಾಕಿ ಸುಡುವುದರಿಂದ ಅಲ್ಲಿಂದ ಬರುವಂತ ಒಂದು ಧೂಮ
ಅದರಲ್ಲಿರೋದಂಥ ಕೆಮಿಕಲ್ಸು, ಅದರಲ್ಲಿರ್ತಕ್ಕಂಥ ಮೆಟಲ್ಸ್ನಿಂದ ಹಾನಿಗೆ ಒಳಗಾಗದೇ ಇರೋದಂಥ ಅಂಗಾಂಗಗಳೇ ದೇಹದಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ. ಈಗಾಗಲೇ ಆಸ್ತಮಾ ಕಾಯಿಲೆ, COPD ಅಂತ ಒಂದು ಕಾಯಿಲೆ, ಈ ಬ್ರೀತಿಂಗ್ ಡಿಫಿಕಲ್ಟೀಸ್ ಎಲ್ಲ ಇರುವಂಥ ಒಂದು ಸಂದರ್ಭದಲ್ಲಿ ಆ ಆಸ್ತಮಾ ಕಾಯಿಲೆ ಜಾಸ್ತಿ ಆಗುತ್ತೆ. ದೀಪಾವಳಿ ಹಬ್ಬಕ್ಕೆ ದೇಶ ವಿದೇಶಗಳ ಗಣ್ಯರು ಶುಭ ಹಾರೈಸಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೋ ಬೈಡನ್, ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್, ನಿರ್ಗಮಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶುಭ ಕೋರಿದ್ದಾರೆ. ಜೋ ಬೈಡೆನ್ ಹಾಗೂ ಅವರ ಪತ್ನಿ ಲಕ್ಷಾಂತರ ಭಾರತೀಯರಿಗೆ ಟ್ವೀಟ್ ಮೂಲಕ ಈ ಹಬ್ಬ ಹೊಸ ವಿಶ್ವಾಸ, ಸಂತಸ, ಸಮೃದ್ಧಿ ತರಲಿ ಎಂದು ಹಾರೈಸಿದ್ದಾರೆ. ಕಮಲಾ ಹ್ಯಾರಿಸ್ ಜಗತ್ತಿನಾದ್ಯಂತ ಸುರಕ್ಷಿತ, ಆರೋಗ್ಯಪೂರ್ಣ ಮತ್ತು ಸಂತಸದ ದೀಪಾವಳಿ ಆಚರಿಸುವಂತೆ ಸಲಹೆ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ದೀಪ ಬೆಳಗಿರುವ ಚಿತ್ರವನ್ನು ಹಂಚಿಕೊಂಡಿದ್ದು, ದೀಪಾವಳಿಯ ಶುಭಾಶಯಗಳು ಎಂದು ಹೇಳಿದ್ದಾರೆ. ಉಪಾಧ್ಯಕ್ಷ ಮೈಕ್ ಪೆನ್ಸ್ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಮೈಕ್ ಪಾಂಪಿಯೋ ಅವರು ಸಹ ಶುಭಾಶಯ ಹೇಳಿದ್ದಾರೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ಬ್ಯಾಟ್. ಇದರಲ್ಲಿ ನಾನು ಆಡ್ತೀನಿ. ಅರೆ, ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ರೇ, ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಂಡಕ್ಕಿ ಎಲ್ಲರಿಗೂ ಅಚ್ಚುಮೆಚ್ಚು. ಮಂಡಕ್ಕಿ ಭಟ್ಟಿಗಳನ್ನು ಹೆಚ್ಚು ಹೊಂದಿರುವ ಜಿಲ್ಲೆ ಕೋಟೆನಾಡು ಚಿತ್ರದುರ್ಗ. ಕೊರೋನಾ ಲಾಕ್ಡೌನ್ನಿಂದಾಗಿ ಸಂಕಷ್ಟಕ್ಕೊಳಗಾಗಿದ್ದ ಮಂಡಕ್ಕಿ ಉತ್ಪಾದನೆ ಇದೀಗ ನಿಧಾನಗತಿಯಲ್ಲಿ ಚೇತರಿಸಿಕೊಳ್ಳುತ್ತಿದೆ. ನಗರದಲ್ಲಿ ತಲೆ ಎತ್ತಿದ್ದ ಮಂಡಕ್ಕಿ ಭಟ್ಟಿಗಳನ್ನು ಪರಿಸರ ಮಾಲಿನ್ಯ ನಿಯಂತ್ರಣ ಕಾರಣದಿಂದ ಜಿಲ್ಲಾಡಳಿತ ಊರ ಹೊರಗಿನ ಪ್ರದೇಶಕ್ಕೆ ಸ್ಥಳಾಂತರಿಸಿದೆ. ಕಾರ್ಮಿಕರಿಗೆ ಸ್ವತಃ ಮನೆಗಳನ್ನು ನಿರ್ಮಿಸಿ ಮಂಡಕ್ಕಿ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದೆ. ಭತ್ತವನ್ನು ಒಣಗಿಸಿ, ಬೇಯಿಸಿ, ಹದ ಮಾಡಿ ಮಂಡಕ್ಕಿ ಮಾಡಲಾಗುತ್ತದೆ. ನಾವು ಕನಿಷ್ಠ ಇಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಮಾಲೀಕ ಸೈಯದ್ ಇಸ್ಮಾಯಿಲ್ ಕಳೆದ 50 ವರ್ಷಗಳಿಂದಲೂ ಮಂಡಕ್ಕಿ ತಯಾರಿಸುತ್ತಿದ್ದು, ದಿನಕ್ಕೆ 40ರಿಂದ 50 ಚೀಲ ಮಂಡಕ್ಕಿ ನಮ್ಮಲ್ಲಿ ತಯಾರು ಮಾಡುತ್ತೇವೆ ಎಂದರು. ಇದ್ದಾಗ ಅಲ್ಲಿ ನಮಗೆ ಎಲ್ಲ ಸೌಲಭ್ಯಗಳಿದ್ದು, ಆದರೆ ಪೊಲ್ಯೂಷನ್ಗೋಸ್ಕರ ಆಮೇಲೆ ನಮ್ಮ DC ಇಂದ ನಮಗೆ ಇಲ್ಲಿ ಮಂಡಕ್ಕಿ ಭಟ್ಟಿಗೆ ಇಲ್ಲಿ ಸ್ಯಾಂಕ್ಷನ್ ಆಯಿತು. ಆಮೇಲೆ ಏನಪ್ಪ ಅಂದರೆ ನಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು, ಕರೆಂಟು, ನೀರು, ಆಮೇಲೆ ಮಳಿಗೆಗಳು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬೆಳಗಿನ ಜಾವ 4 ಗಂಟೆಗೆ ಬಂದು ಮಧ್ಯಾಹ್ನ 1 ಜಿಲ್ಲೆ ಸೇರಿದಂತೆ ಇತರೆ ಭಾಗದಲ್ಲೂ ನಮ್ಮ ಮಂಡಕ್ಕಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದು ತಿಳಿಸಿದರು. 5 ಗಂಟೆ ತನಕ ಮಳೆಗಾಲದಾಗ ಬಿಸಿಲು ಇರಲ್ಲ, ಅಕ್ಕಿ ಒಣಗಲ್ಲ. ಅಕ್ಕಿ ಒಣಗಲಿದ್ರೆ ಅವಾಗ ಲೇಬರಿಗೆ ನಾವು 3 ಹೊತ್ತು ಊಟ ಕೊಟ್ಟು ನಾವು ಮಾಡ್ಕೊಂಡು ಹೋಗ್ಬೇಕು. ಅವಾಗ ಮಂಡಕ್ಕಿ ನಮ್ಮ ಚಿತ್ರದುರ್ಗ ಫೇಮಸ್ ಐತೆ ಸರ್. ಚಿತ್ರದುರ್ಗದಾಗೆ ಖಾರ ಮಂಡಕ್ಕಿಯರು ಅಂದ್ರೆ ನಮ್ಮ ಮಂಡಕ್ಕಿ ಭಾಳ ಇಷ್ಟಪಡ್ತಾರೆ. ಎಲ್ಲ ಕಡೆ ಹೋದ್ರು ಮಂಡಕ್ಕಿ, ದುರ್ಗದ ಮಂಡಕ್ಕಿ ಬೆಂಗಳೂರಿಂದ ಬರ್ತಾರೆ. ಇದರಲ್ಲಿ ಬಹಳ ತಲೆಮಾರುಗಳಿಂದ ಮಂಡಕ್ಕಿ ಉದ್ಯಮ ನಡೆಸಿಕೊಂಡು ಬರುತ್ತಿದ್ದು, ಸ್ವತಃ ಉದ್ಯೋಗದ ಜೊತೆಗೆ ಲಾಭವೂ ಪಡೆಯುತ್ತಿದ್ದೇವೆ ಎಂದರು. 3 ಚೀಲ 4 ಚೀಲ ಭತ್ತ ಹಾಕೊಂಡು ಉರಿದೀವಿ. ಅದು ಒಂದು ಚೀಲ ಭತ್ತಕ್ಕೆ 8 ಚೀಲ 7 ಚೀಲ 8 ಚೀಲ ಮಂಡಕ್ಕಿ ಆಗ್ತವೆ. ಅಲ್ಲಿಂದ 35ರಿಂದ 40 ಚೀಲ ಮಂಡಕ್ಕಿ, ಒಂದು ಬಟ್ಟಿಯಿಂದ 30 ಚೀಲ 40 ಚೀಲ ಮಂಡಕ್ಕಿ ರೆಡಿ ಮಾಡ್ತೀವಿ. ನಾವು ಒಂದು ಯೂನಿಟಲ್ಲಿ 4 ಜನ ಮಾಡ್ತೀವಿ ಕೆಲಸ. ಅಕ್ಕಿ ಒಣಸೋದು, ಭತ್ತ ತೆಗಿಯೋದು, ಭತ್ತ ಉರಿಯೋದು, ಆಮೇಲೆ ಜಿನ್ನಿಗೆ ಬಿಡಿಸೋದು, 4-5 ಜನ ಮಾಡ್ತೀವಿ ಕೆಲಸ. ಮಂಡಕ್ಕಿ ಒಲೆಯ ಮುಂದೆ ಹೆಚ್ಚಿನ ಉಷ್ಣ ಇರುವುದರಿಂದ ಬೆಳಗ್ಗೆ 4 ಗಂಟೆಯಿಂದಲೇ ಕೆಲಸ ಶುರು ಮಾಡಿ ಅಪರಾಹ್ನ 2 ಗಂಟೆಗೆ ಕೆಲಸವನ್ನು ಮುಗಿಸುತ್ತೇವೆ ಎಂದರು. ಸ್ವಲ್ಪ ಬಿಸಿಲು ಕಮ್ಮಿ ಇರ್ತದೆ, ಅದಕ್ಕೋಸ್ಕರ ಅದಕ್ಕೆ ಅದೇ ಬಿಸಿಲು ಬೇಕು. 11 ಗಂಟೆ 12 ಗಂಟೆ ಒಳಗಡೆ ನಾವು ಅಕ್ಕಿ ಒಣಗಿಸ್ಕೋಬೇಕು. ಆಮೇಲೆ 12 ಗಂಟೆ ದಾಟ ಮೇಲೆ ಬಿಸಿಲು ಬೀಳ್ತತ್ತಲ್ಲ, ಅದು ಜಾಸ್ತಿ ಆಗ್ಬಿಡ್ತದೆ ಬಿಸಿಲು. ಆ ಬಿಸಿಲಿಗೆ ನಾವು ಕೆಲಸ ಮಾಡ್ಕೋಬೇಕು. ಕಸದಿಂದ ರಸ ಎನ್ನುವುದನ್ನು ಸಾಕಾರಗೊಳಿಸಲು ಶಿರಸಿಯ ಕಲಾವಿದರೊಬ್ಬರು ನಿರ್ಜೀವ ವಸ್ತುಗಳಿಗೆ ಜೀವ ತುಂಬುವ ಕಾಯಕದಲ್ಲಿ ತೊಡಗಿದ್ದಾರೆ. ನಿರುಪಯುಕ್ತವಾದ ವಸ್ತುಗಳಿಗೆ ವಿವಿಧ ಕಲಾಕೃತಿಗಳ ರೂಪ ನೀಡುತ್ತಿದ್ದಾರೆ.
ಉರುವಲುವಾಗಿ ಬಳಸುವ ತೆಂಗಿನ ಚಿಪ್ಪಿನಿಂದ ವಿನೂತನ ಕಲಾಕೃತಿಗಳನ್ನು ರಚಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ತೆಂಗು ಸಂಪದ್ಭರಿತ ವಾಣಿಜ್ಯ ಬೆಳೆ. ಅದರ ಸಿಪ್ಪೆ, ಗೊರಟೆಗಳು ಉರುವಲು ಪಟ್ಟಿಗೆ ಸೇರುತ್ತವೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಕಲಾವಿದನೊಬ್ಬ ತೆಂಗಿನ ಗೊರಟೆ ಬಳಸಿಕೊಂಡು ವಿಭಿನ್ನ ಕಲಾಕೃತಿ ರಚಿಸಿದ್ದು ನೋಡುಗರ ಮನಸೂರೆಗೊಂಡಿದೆ. ಮೂಲತಃ ಕೃಷಿಕರಾದ ಶ್ರೀಧರ್ ಹೆಗಡೆ ಕಳೆದ 20 ವರ್ಷಗಳಿಂದ ತೆಂಗಿನ ಚಿಪ್ಪಿನಲ್ಲಿ ಕಲಾಕೃತಿ ರಚಿಸುವ ಹವ್ಯಾಸ ಮೈಗೂಡಿಸಿಕೊಂಡಿದ್ದಾರೆ. ನಿರುಪಯುಕ್ತವೆಂದು ಬಿಸಾಡುವ ಚಿಪ್ಪುಗಳನ್ನು ನಯವಾಗಿ ಕೆತ್ತನೆ ಮಾಡಿ ಅತ್ಯಾಕರ್ಷಕ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ದೇವರ ವಿಗ್ರಹವಿಡಲು ಗುಡಿ, ಪೆನ್ ಸ್ಟ್ಯಾಂಡ್, ಅಲಂಕಾರಿಕ ದೀಪ, ವೈನ್ ಗ್ಲಾಸ್, ಕೀ ಬಂಚ್ ತಯಾರಿಕೆ ಜೊತೆಗೆ ಮಹಿಳೆಯರ ಆಭರಣಗಳಾದ ಸರ, ಕಿವಿಯೋಲೆ, ತೋಳಿಗೆ ಬಳಸುವ ಬಾಜುಬಂದಿಯನ್ನು ತಯಾರಿಸುತ್ತಿದ್ದಾರೆ. ಈ ವಿನೂತನ ಕಲಾಕೃತಿಗಳಿಗೆ ಬೆಂಗಳೂರು, ಗೋವಾಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಆರ್ಥಿಕ ಲಾಭ ತಂದುಕೊಡುತ್ತಿದೆ. ಮೂಲತಃ ಡಿಡಿ ನ್ಯೂಸ್ನೊಂದಿಗೆ ಕಲಾಕಾರ ಶ್ರೀಧರ ಹೆಗಡೆ. ಬೆಳೆಸಿಕೊಂಡು ಬೇಡಿಕೆಗೆ ತಕ್ಕಂತೆ ಕಲಾಕೃತಿಗಳನ್ನು ಜನರಿಗೆ ತಲುಪಿಸುತ್ತಿದ್ದೇವೆ. ಇದು ಹವ್ಯಾಸದ ಜೊತೆ ಲಾಭ ತಂದುಕೊಡುತ್ತಿದೆ ಎಂದರು. ಗರಟೆಯೊಳಗೆ ಬಳಕೆಯ ವಸ್ತುಗಳು ತುಂಬ ಹೋಗ್ತಾ ಇದೆ. ಬೆಂಗಳೂರು, ಗೋವಾ, ಈ ಸೈಡು ಶಿರಸಿ ಎಲ್ಲ ತುಂಬ ಕಡೆ ಹೋಗ್ತಾ ಇದೆ. ವೇಸ್ಟ್ ಆಗಿ ಬಿಸಾಕುವ ಗರಟೆಯನ್ನು ಆರಿಸಿಕೊಂಡು ಅದರೊಳಗೆ ಆಕಾರವನ್ನು ಕೊಟ್ಟು ಅದರೊಳಗೆ ಪೆನ್ ಸ್ಟ್ಯಾಂಡು, ಕಿರೀಟ, ಪಕ್ಷಿ, ಪೀಠ, ಈ ಕಿವಿರಿಂಗು, ಲೊಕೆಟು, ಕೀಚೈನು, ಅನೇಕ ಮುಂತಾದ ಈ ಥರ ವಿಧಗಳಲ್ಲಿ ವಿನ್ಯಾಸವನ್ನು ಮಾಡಿರುತ್ತೇನೆ. 2000 ಇಸ್ವಿಯಿಂದ ಇದು ಪ್ರಾರಂಭವಾಗಿದ್ದು ನನ್ನ ಈ ಕೆಲಸಗಳು ಇಂದಿಗೂ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದನ್ನು ಪೂರೈಸೋದು ತುಂಬ ಕಷ್ಟ ಇದೆ, ಅಷ್ಟು ಬೇಡಿಕೆ ಬರ್ತಾ ಇದೆ. ಈ ವೇಸ್ಟ್ ಪೀಸ್ನಲ್ಲಿ ಈ ಥರ ಆಭರಣಗಳು ಈಗ ಅಪರೂಪ ಇದು. ಅನಂತರ ಬೇರುಗಳಲ್ಲಿ ಕೆಲವಷ್ಟು ವಿನ್ಯಾಸಗಳನ್ನು ಮಾಡಿದ್ದೇನೆ. ಅಡಿಕೆ ದಬ್ಬೆ, ಬೀಚ್ ಚೇರ್ಗಳು ಇದೆ. ನಾವು ಸಣ್ಣಿರುವಾಗಿಂದನೂ ಅವ್ರು ಮಾಡ್ತಾ ಇರುವಂತಹ ಗ್ರಾಹಕಿ ಶುಭಾ ಹೆಗಡೆ ಹೊಸ ತಂತ್ರಜ್ಞಾನ ಯುಗದಲ್ಲೂ ಈ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತಿವೆ ಎಂದರು. ಸಣ್ಣಿರುವಾಗಿಂದನೂ ಅವ್ರು ಮಾಡಿರುವಂಥ ಒಂದು ಸಣ್ಣ ಪಕ್ಷಿ ಇರ್ಬೋದು, ಅದನ್ನೆಲ್ಲ ಅವರು ಈಗೆಲ್ಲ ಮಷಿನ್ ಬಂದಿದೆ ಅದನ್ನೆಲ್ಲ ಮಾಡೋಕ್ಕೆ. ಆದರೆ ಅವರು ಅರನ್ನು ಯೂಸ್ ಮಾಡಿ ಅಥವಾ ಒಂದು ಸಣ್ಣ ಒಂದೊಂದು ಡೀಟೇಲಿಂಗನ್ನು ಅಷ್ಟು ಚೆನ್ನಾಗಿ ಮಾಡ್ತಿದ್ದು, ಅದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈಗ ಬೇರಿನಲ್ಲಿ ಇರ್ಬೋದು ಅಥವಾ ಬೀದಿನಲ್ಲಿ ಇರ್ಬೋದು ಮುಂತಾದ ಐಟಮ್ಗಳನ್ನು ಮಾಡಿದ್ದಾರೆ. ಅದೇ ರೀತಿ ಈಗ ನಾವು ಹಾಕೊಂಡಿರೋ ಆಭರಣ ಕೂಡ ಅವ್ರು ಮಾಡಿರೋದೆ. ಇದರ ಕಿವಿಗೆ ಹಾಕೋದಿರ್ಬೋದು, ಈ ರೀತಿ ಆಭರಣಗಳಿರ್ಬೋದು, ಇಂತಹ ಬಹಳ ಮಾಡಿದ್ದಾರೆ. ಕಲ್ಲಿನ ಯಾಣ ನೋಡಿರ್ತೀರಾ? ನಿರಂಜನ್, ಕೃಷಿ ನಡುವೆಯೂ ಇಂತಹ ಕಲಾಕೃತಿ ರಚಿಸುವುದು ಸುಲಭದ ಕೆಲಸವಲ್ಲ. ಇದು ನಮ್ಮಂತಹ ಯುವಕರಿಗೆ ಮಾದರಿ ಜೊತೆಗೆ ಪಕ್ಷಿ, ಅಂತಹ ಮರದ ತೊಗಟೆಯಲ್ಲಿ ಯಾಣ ನೋಡಲಿಕ್ಕೆ ಒಂದು ಇಮ್ಯಾಜಿನೇಷನ್ ಬೇಕಾಗತ್ತೆ. ಅದು ಶ್ರೀಧರ್ ಹೆಗಡೆ ಜಡ್ಡಿ ಮನೆ ಅವರ ಹತ್ರ ಇದೆ. ಇಂತಹ ಇಮ್ಯಾಜಿನೇಷನ್ನು, ಇಂತಹ ಟ್ಯಾಲೆಂಟನ್ನು 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಇದು ಒಂದು ಹವ್ಯಾಸವನ್ನು ಈ ಕೃಷಿ ಜೀವನದ ಜೊತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಯುವಕರಿಗೆಲ್ಲ ಒಂದು ಮಾದರಿ. ಇವು ದೇಸಿ ಮಾಡೆಲ್ಸ್ ಆಗಿರುತ್ತೆ. ಹಾಗೆ ಇದಕ್ಕೆ ತುಂಬ ಬೆಲೆ ಇದೆ. ಆರ್ಥಿಕವಾಗೂ ಇದು ನಮ್ಮ ಕೈ ಹಿಡಿಯುತ್ತೆ. ಇಂದು ಭಗವಾನ್ ಬಿರ್ಸಾ ಮುಂಡಾಜಿ ಅವರ ಜನ್ಮದಿನ. ಶೋಷಿತ ಮತ್ತು ವಂಚಿತರ ಕಲ್ಯಾಣಕ್ಕಾಗಿ ಹೋರಾಡಿದ ಅವರನ್ನು ದೇಶ ಇಂದು ಸ್ಮರಿಸುತ್ತಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ನಿಟ್ಟಿನಲ್ಲಿ ಬುಡಕಟ್ಟು ಸಮುದಾಯಕ್ಕೆ ಸ್ಫೂರ್ತಿಯಾಗಿದ್ದ ಮಹಾನ್ ನಾಯಕನನ್ನು ದೇಶ ಇಂದು ಸ್ಮರಿಸುತ್ತಿದೆ. ಬುಡಕಟ್ಟು ಜನರ ಹಕ್ಕುಗಳ ರಕ್ಷಣೆಯಲ್ಲಿ ಅವರ ಪಾತ್ರ ಅನನ್ಯ. ಬ್ರಿಟಿಷರ ವಿರುದ್ಧ ಬುಡಕಟ್ಟು ಜನರನ್ನು ಸಂಘಟಿಸಿ ಹೋರಾಟ ಮಾಡಿದ ಬಿರ್ಸಾ ಮುಂಡಾ ಅವರನ್ನು ಈ ನೆಲದ ತಂದೆ ಎಂದು ಸಹ ಕರೆಯುತ್ತಿದ್ದರು ಎಂದು ಸ್ಮರಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ಕೊಡುಗೆ ಮತ್ತು ಸಾಮಾಜಿಕ ಸಾಮರಸ್ಯಕ್ಕಾಗಿ ಅವರು ಮಾಡಿದ ಪ್ರಯತ್ನಗಳು ದೇಶದ ಜನತೆಗೆ ಸದಾಕಾಲ ಸ್ಫೂರ್ತಿಯ ಸೆಲೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಹಿರಿಯ ಬಂಗಾಳಿ ನಟ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಸೌಮಿತ್ರಾ ಚಟರ್ಜಿ ಇಂದು ಮಧ್ಯಾಹ್ನ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಕೋವಿಡ್ ಪಾಸಿಟಿವ್ ಕಂಡುಬಂದ ನಂತರ ಕಳೆದ ಅಕ್ಟೋಬರ್ 6ರಂದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ನಂತರ ನಡೆಸಿದ ಪರೀಕ್ಷೆಯಲ್ಲಿ ಅವರಿಗೆ ಕೋವಿಡ್ ನೆಗೆಟಿವ್ ಎಂದು ಘೋಷಿಸಲಾಗಿತ್ತು. ಅವರು ಇತರ ಅನಾರೋಗ್ಯ ಸಮಸ್ಯೆಗಳಿಂದ ಮೃತಪಟ್ಟಿದ್ದಾರೆ ಎಂದು ಆಸ್ಪತ್ರೆ ಮೂಲಗಳು ಹೇಳಿವೆ. ಬಂಗಾಳಿ ಸಾಂಸ್ಕೃತಿಕ ರಂಗದ ದಂತಕಥೆಯೆಂದೇ ಹೆಸರಾಗಿದ್ದ ಸೌಮಿತ್ರಾ ಚಟರ್ಜಿ ರಂಗಭೂಮಿ, ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ಸತ್ಯಜಿತ್ ರೇ ನಿರ್ದೇಶನದ
ಅಪೂರ್ ಸಂಸಾರ್ನಲ್ಲಿನ ಅವರ ಅಭಿನಯ ಹೆಚ್ಚಿನ ಜನಮನ್ನಣೆ ಪಡೆದುಕೊಂಡಿತ್ತು. ಅಭಿಜಾನ್, ಚಾರುಲತಾ ಸೇರಿದಂತೆ ಬಂಗಾಳಿ ಹಾಗೂ ಹಿಂದಿಯ 105 ಚಿತ್ರಗಳಲ್ಲಿ ನಟಿಸಿದರು. 2004ರಲ್ಲಿ ಪದ್ಮಭೂಷಣ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಸೌಮಿತ್ರಾ ಚಟರ್ಜಿ ನಿಧನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಿನಿಮಾ ರಂಗ ತನ್ನ ಒಂದು ದಂತಕಥೆಯನ್ನು ಕಳೆದುಕೊಂಡಿದೆ. ನಟನಾ ಕಲೆಗೆ ಅವರ ಕೊಡುಗೆ ಅತ್ಯಂತ ಮಹತ್ವದ್ದು ಎಂದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೌಮಿತ್ರಾ ಚಟರ್ಜಿ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರ ನಿಧನ ಜಾಗತಿಕ ಸಿನಿಮಾ, ಪಶ್ಚಿಮ ಬಂಗಾಳ ಹಾಗೂ ಭಾರತೀಯ ಸಾಂಸ್ಕೃತಿಕ ರಂಗಕ್ಕೆ ಉಂಟಾದ ಅತಿದೊಡ್ಡ ನಷ್ಟ ಎಂದು ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರಿನ ಜಯನಗರದಲ್ಲಿಂದು ರಕ್ಷಾ ಫೌಂಡೇಶನ್ನ ನೂತನ ಕಚೇರಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ದಕ್ಷಿಣ ಭಾರತದ ಮುಖ್ಯಸ್ಥರಾದ ತಿಪ್ಪೇಸ್ವಾಮಿ ಉದ್ಘಾಟಿಸಿದರು. ಕಳೆದ 14 ವರ್ಷದಿಂದ ಈ ಫೌಂಡೇಶನ್ ರಾಜ್ಯದ ವಿವಿಧೆಡೆ ಕಾರ್ಯನಿರ್ವಹಿಸುತ್ತಿದ್ದು, ಬಡ ಮಕ್ಕಳಿಗೆ ಲ್ಯಾಪ್ಟಾಪ್, ಸೈಕಲ್, ವಿಕಲಾಂಗರಿಗೆ ಹಾಗೂ ಬೀದಿ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದೆ. ಜೊತೆಗೆ ಹಿಂದುಳಿದ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಅಲ್ಲಿನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿಕೊಂಡು ಬರುತ್ತಿದೆ. ನಂತರ ತಿಪ್ಪೇಸ್ವಾಮಿ ಬಡ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿ ಜೊತೆಗೆ ವಿದ್ಯಾಭ್ಯಾಸ ಕಲಿಸುವ ಮೂಲಕ ಫೌಂಡೇಶನ್ ಸಮಾಜ ಸೇವೆ ಮಾಡುತ್ತಿದೆ ಎಂದರು. ಅವರಿಗೆ IAS ಕಲೀಲಿಕ್ಕೋಸ್ಕರ ಶುಲ್ಕವನ್ನು ಭರಿಸ್ತಕ್ಕಂಥದ್ದು ಈ ಕೆಲಸವನ್ನು ಸಹ ಮಾಡ್ತಾ ಬಂದಿದೆ. ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಅಗತ್ಯತೆ ಇದೆ, ಅವಶ್ಯಕತೆ ಇದೆ ಅಂಥವರ ಕಷ್ಟವನ್ನು ನೀಗಿಸೋದಕ್ಕೋಸ್ಕರ ರಕ್ಷಾ ಫೌಂಡೇಶನ್ ಸದಾಕಾಲ ಕೆಲಸ ಮಾಡ್ತಾ ಬಂದಿದೆ. ಎಜುಕೇಶನ್ ಕೊಡುವಂಥ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತಾ ಇದ್ದೀವಿ. ಸಿಕೆ ರಾಮಮೂರ್ತಿ, ಬಡವರು ಹಾಗೂ ಒಬ್ಬ ಪೋಷಕ ಇರುವ ಮಕ್ಕಳಿಗೆ ಅನ್ನ, ಆರೋಗ್ಯ, ವಸತಿ ಕೊಡುವುದು ಫೌಂಡೇಶನ್ ಮುಖ್ಯ ಉದ್ದೇಶ ಎಂದರು. ರಕ್ಷಾ ಫೌಂಡೇಶನ್ ಏನೊಂದು ಮೂಲಕ ನಾವು ಮಾಡ್ತಾ ಇದ್ದೀವಿ. ಇವತ್ತು ಯಾವ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಮತ್ತು ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮ ಈ ಒಂದು ಶಾಲೆಯನ್ನು ಮಾಡಿದ್ದೀವಿ. ಇಲ್ಲಿ ಯಾರ್ಯಾರು ಉಚಿತವಾಗಿ ಕಂಪ್ಯೂಟರ್ ಕಲಿಬೇಕು ಅಂಥವ್ರಿಗೆ ಮಹಾನಗರ ಪಾಲಿಕೆಯಿಂದ ಒಂದು ನಮಗೆ ಈ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ಅನೇಕ ದಾನಿಗಳು ಕೂಡ ನಮಗೆ ಈ ಕಂಪ್ಯೂಟರ್ನ ಕೊಟ್ಟಿದ್ದಾರೆ. ರಕ್ಷಾ ಫೌಂಡೇಶನ್ ಕೆ ಅಂದರ್ ಮನೋಹರ ಭಂಡಾರಿ, ಇದು ತಂತ್ರಜ್ಞಾನ ಯುಗವಾಗಿದ್ದು ಫೌಂಡೇಶನ್ನಿಂದ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದೆ ಎಂದರು. कंप्यूटर दूसरे सब दिए गए हैं और जो भी ज़रूरत होती है उसको हम नोट करते हैं सारे बरस में, और एक दिन हम ऐसा है कि जहां हम सेलिब्रेट करते हैं उस समय सबको बुलाते हैं और सब बच्चों को वितरण करते हैं. ಬೆಂಗಳೂರಿನ ಹಲವೆಡೆ ಇಂದು ಸಂಜೆ ಮಳೆಯಾಗಿದೆ. ನಗರದ ಹೆಬ್ಬಾಳ, ಜೆಸಿ ನಗರ, ಮೇಕ್ರಿ ಸರ್ಕಲ್, ಬೊಮ್ಮನಹಳ್ಳಿ, ಶಿವಾಜಿನಗರ, ಯಲಹಂಕ, ಯಶವಂತಪುರ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಹಬ್ಬದ ಸಂಭ್ರಮದಲ್ಲಿದ್ದ ಜನರ ಓಡಾಟಕ್ಕೆ ಮಳೆ ಅಡ್ಡಿಯುಂಟು ಮಾಡಿತು. ಮಳೆಯಿಂದಾಗಿ ಮನೆಯಿಂದ ಜನ ಹೊರಬರಲು ಹಿಂದೇಟು ಹಾಕಿದ್ದರಿಂದ ರಸ್ತೆಯಲ್ಲಿ ಜನರ ಓಡಾಟ ವಿರಳವಾಗಿ ಕಂಡುಬಂತು. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ದಾವಣಗೆರೆಯಲ್ಲಿ ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆ ಸಾಧ್ಯತೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡದ ವಾತಾವರಣ. ಮಳೆ ನಿರೀಕ್ಷೆ. ಬೆಳಗಿನ ವೇಳೆ ಕೆಲವೆಡೆ ಮಂಜು ಮುಸುಕಿದ ವಾತಾವರಣ ಸಾಧ್ಯತೆ. ಗರಿಷ್ಠ ತಾಪಮಾನ 26 ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ನಾಳೆ ಪ್ರಮಾಣ ವಚನ. ಮಿತ್ರ ಪಕ್ಷಗಳ ಸಭೆಯ ನಂತರ ಉಪಮುಖ್ಯಮಂತ್ರಿ ಕುರಿತು ನಿರ್ಧಾರ. ರಾಜನಾಥ್ ಸಿಂಗ್. ನೆರೆ ಹಾವಳಿ ಪರಿಹಾರಕ್ಕೆ ಕೇಂದ್ರದಿಂದ 577 ಕೋಟಿ ರೂಪಾಯಿ ಬಿಡುಗಡೆ. ಮತ್ತಷ್ಟು ಪರಿಹಾರ ಲಭಿಸುವ ವಿಶ್ವಾಸ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ರಾಜಧಾನಿ ದೆಹಲಿಯಲ್ಲಿ ಹೆಚ್ಚುತ್ತಿರುವ ಕೋವಿಡ್-19 ಪರಿಸ್ಥಿತಿ ಕುರಿತು ಸಮಾಲೋಚನೆ. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆ. ಮನೆ ಮನೆಯಲ್ಲಿ ಲಕ್ಷ್ಮೀ ಪೂಜೆಯ ಸಂಭ್ರಮ. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ.
ನಮಸ್ಕಾರ.